ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಂಡೋರ್ ಮನೆಗೆ ಕನ್ನ ಹಾಕೋ ಕಳ್ಳನ ಮನೆಯಲ್ಲೇ ಕಳ್ಳತನ ಆದರೆ ಹೇಗಿರುತ್ತೆ ಹೇಳಿ. ಅದೇ ರೀತಿ ಆಗಿದೆ ನಮ್ಮ ನೆರೆಮನೆಯ ಚೀನಾದ ಜೊತೆ ಈಗ. ಹೌದು, ಅಸಲಿಗೆ ಇಡೀ ಜಗತ್ತಿಗೆ ಗೊತ್ತು, ಚೀನಾದ ಬಳಿ ಇರುವ ಎಲ್ಲ ಮೇಡ್ ಇನ್ ಚೈನಾ ವೆಪನ್ಗಳು ಯಾವುದೂ ಕೂಡ ಅವರ ಓನ್ ಟೆಕ್ನಾಲಜಿ ಬಳಸಿ ಮಾಡಿರೋದಲ್ಲ ಅನ್ನೋದು. ಚೀನಾದ ಯಾವುದೇ ವೆಪನ್ ಇರಲಿ, ಅದರ ಟೆಕ್ನಾಲಜಿ ಮಾತ್ರ 10 ದೇಶಗಳ ವೆಪನ್ಸ್ಗಳಿಂದ ಕದ್ದಿರೋದೇ ಆಗಿರುತ್ತೆ. ಅವರ ದೇಶದ ಅರ್ಧಕ್ಕರ್ಧ ವೆಪನ್ಗಳು ರಷ್ಯಾ ದೇಶದ ಟೆಕ್ನಾಲಜಿ ಕದ್ದೇ ಮಾಡಿರೋದು ಆಗಿರ್ತವೆ. ಬರೀ ರಷ್ಯಾ ಮಾತ್ರ ಅಲ್ಲ, ಯುರೋಪ್ ದೇಶದ ಅದೆಷ್ಟೋ ಕಂಪನಿಗಳ ಟೆಕ್ನಾಲಜಿ ಈಗಾಗಲೇ ಚೀನಾ ಕದ್ದಾಗಿದೆ. ಅಮೆರಿಕ ದೇಶದ ಕಂಪನಿಗಳಂತೂ ಯಾವಾಗಲೂ ಚೀನಾದ ಪ್ರೈಮ್ ಟಾರ್ಗೆಟಲ್ಲಿ ಇರ್ತವೆ. ಅಮೆರಿಕ ದೇಶದ ಅದೆಷ್ಟೋ ಕಂಪನಿಗಳ ವೆಪನ್ಸ್ ಟೆಕ್ನಾಲಜಿಗಳನ್ನು ಕದ್ದು ಕಾಪಿ ಮಾಡಿ ಈಗಾಗಲೇ ಚೀನಾ ತನ್ನದೇ ಆದ ಹಲವಾರು ವೆಪನ್ಗಳನ್ನು ನಿರ್ಮಾಣ ಮಾಡಿದೆ. ಕೊನೆಗೆ ಚೀನಾದ ಟಾಪ್ ಸೀಕ್ರೆಟ್ ಆಗಿರುವ B2 ಬಾಂಬರ್ನ ಟೆಕ್ನಾಲಜಿಯನ್ನು ಕೂಡ ಚೀನಾ ಬಿಟ್ಟಿಲ್ಲ. ಅದನ್ನು ಕದ್ದು ತನ್ನದೇ ಆದ ಒಂದು B2ಗೆ ಹೋಲುವ ಬಾಂಬರನ್ನು ಕೂಡ ಚೀನಾ ನಿರ್ಮಾಣ ಮಾಡಿದೆ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ಅವರು ಯಾವುದೇ ವೆಪನ್ ನಿರ್ಮಾಣ ಮಾಡೋದಕ್ಕೆ ಒಂದೇ ದೇಶದ ಟೆಕ್ನಾಲಜಿಯನ್ನು ಬಳಕೆ ಮಾಡೋದಿಲ್ಲ. ಬದಲಾಗಿ ಬೇರೆ ಬೇರೆ ದೇಶಗಳ ವೆಪನ್ಸ್ಗಳಿಂದ ಬೆಸ್ಟ್ ಟೆಕ್ನಾಲಜಿಯನ್ನು ಆಯ್ಕೆ ಮಾಡಿ ಅವುಗಳನ್ನೆಲ್ಲ ಒಂದರಲ್ಲಿ ಅಳವಡಿಸಿ ತನ್ನದೇ ಆದ ಒಂದು ಟಾಪ್ ಕ್ಲಾಸ್ ವೆಪನ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾರೆ. ತಮಾಷೆ ಏನಪ್ಪ ಅಂದರೆ, ಒಂದು ಕಡೆ ಆ ವೆಪನ್ಸ್ಗಳು ಸರಿಯಾಗಿ ಕೆಲಸನೂ ಮಾಡಲ್ಲ, ಇನ್ನೊಂದು ಕಡೆ ಅದು ಕೆಟ್ಟೋಗ್ಬಿಟ್ರೆ ಮತ್ತೆ ಅದನ್ನ ಸರಿ ಮಾಡೋದಕ್ಕೆ ಸ್ವತಃ ಚೀನಾದ ಇಂಜಿನಿಯರ್ಗಳ ಕೈಯಲ್ಲಿ ಕೂಡ ಆಗಲ್ಲ. ಹೌದು, ಉದಾಹರಣೆಗೆ 2020ರಲ್ಲಿ ಪಾಕಿಸ್ತಾನ ದೇಶ ಚೀನಾದಿಂದ ಖರೀದಿ ಮಾಡಿದ್ದ HQ ಸೀರೀಸ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಒಂದು ಕಂಪ್ಲೀಟ್ ಆಗಿ ಡೆಡ್ ಆಗಿ ಹೋಗಿತ್ತು. ಚೀನಾದ ಇಂಜಿನಿಯರ್ಗಳು ಅದೇನೇ ಮಾಡಿದರೂ ಕೂಡ ಅದರಲ್ಲಿ ಫಾಲ್ಟ್ ಏನು ಅನ್ನೋದನ್ನೇ ಪತ್ತೆ ಹಚ್ಚೋದಕ್ಕೆ ಅವರಿಂದ ಆಗಲಿಲ್ಲ. ಕೊನೆಗೆ ರೀಪ್ಲೇಸ್ ಮಾಡೋ ಸ್ಥಿತಿ ಕೂಡ ಬಂದಿತ್ತು. ಅದೇ ರೀತಿ ಬೇರೆಯವರ ಟೆಕ್ನಾಲಜಿ ಕಾಪಿ ಪೇಸ್ಟ್ ಮಾಡಿ ತನ್ನದೇ ಸ್ವಂತ ವೆಪನ್ಸ್ಗಳು ಅಂತ ಹೇಳಿ ಅದನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡಿಬಿಟ್ಟು ಲಕ್ಷಾಂತರ ಕೋಟಿ ರೂಪಾಯಿಗಳ ಬಿಸ್ನೆಸ್ ಅನ್ನು ಕೂಡ ಚೀನಾ ಮಾಡ್ತಾ ಇದೆ. ಆದರೆ ಈ ಸಲ ಮಾತ್ರ ಎಲ್ಲರಿಂದ ಟೆಕ್ನಾಲಜಿ ಕದಿಯೋ ಚೀನಾದಿಂದಲೇ ಈಗ ಅಮೆರಿಕ ದೇಶ ಅವರ ಟೆಕ್ನಾಲಜಿಯನ್ನು ಕದ್ಕೊಂಡು ಹೋಗಿದೆ. ಹೌದು ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ಚೀನಾ ನಿರ್ಮಿತ HQ-22 ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಟೆಕ್ನಾಲಜಿಯನ್ನು ಅಮೆರಿಕದ ಒಂದು ಸೀಕ್ರೆಟ್ ಏಜೆನ್ಸಿ ಆಗಿರುವ CIA ಏಜೆನ್ಸಿ ಚೀನಾದಿಂದ ಕಳ್ಳತನ ಮಾಡಿದೆ. ಹೌದು, ಬರೀ ಕಳ್ಳತನ ಮಾಡಿ ಸುಮ್ಮನಾಗಿಲ್ಲ, ಅದನ್ನ ಅಮೆರಿಕದ ಡಿಫೆನ್ಸ್ ಕಂಪನಿಗಳಿಗೆ ನೀಡಿ HQ-22 ಅನ್ನೇ ಹೋಲುವ ಏರ್ ಡಿಫೆನ್ಸ್ ಒಂದನ್ನು ಕೂಡ ಈಗ ಅಮೆರಿಕ ದೇಶ ನಿರ್ಮಾಣ ಮಾಡಿದೆ. ಈಗ ನಿಮ್ಮಲ್ಲಿ ಕೆಲವರು ಕೇಳಬಹುದು, ಅಮೆರಿಕಕ್ಕೇನು ತಲೆ ಕೆಟ್ಟಿದೆಯಾ, 3 ಕಾಸಿನ ಚೀನಾದ ಟೆಕ್ನಾಲಜಿಯನ್ನು ಕದ್ದು ಅದರಿಂದ ತಾನು ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಾಣ ಮಾಡುವಂತಹ ಗತಿಗೇಡು ಅಮೆರಿಕಕ್ಕೆ ಯಾವಾಗಿಂದ ಬಂತು ಅಂತ. ಅಸಲಿಗೆ ಅಮೆರಿಕ ಅದನ್ನ ಸುಮ್ಮನೆ ನಿರ್ಮಾಣ ಮಾಡಿಲ್ಲ, ಅದರಲ್ಲಿ ಮುಂದೆ ಭವಿಷ್ಯದಲ್ಲಿ ಆಗಲಿರುವ ಒಂದು ಯುದ್ಧದ ದೊಡ್ಡ ತಯಾರಿಯೇ ಅಡಗಿದೆ. ಹೌದು ಸ್ನೇಹಿತರೆ, ಅಸಲಿಗೆ ಅಮೆರಿಕ ಮುಂದೆ ನಡೆಯಲಿರುವ ತೈವಾನ್ ಚೀನಾ ನಡುವಿನ ಯುದ್ಧಕ್ಕೆ ಬಳಕೆ ಆಗಲಿರುವ ತನ್ನ F-35 ವಿಮಾನಗಳನ್ನು ಮತ್ತು ತನ್ನ ಇನ್ನಿತರ ಶಸ್ತ್ರಾಸ್ತ್ರಗಳನ್ನು ಚೀನಾದಿಂದ ಕದ್ದು ನಿರ್ಮಾಣ ಮಾಡಿರುವ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಎದುರು ಬಳಸಿ ಅದರ ಸ್ಟ್ರೆಂತ್ ಮತ್ತು ವೀಕ್ನೆಸ್ಗಳನ್ನು ಪತ್ತೆ ಹಚ್ಚೋದಕ್ಕೆ ಬಳಕೆ ಮಾಡ್ತಾ ಇದೆ. ಇದರಿಂದ ಮುಂದೆ ನಡೆಯೋ ಯುದ್ಧಗಳಲ್ಲಿ ಅಮೆರಿಕದ ವಿಮಾನಗಳು HQ-22 ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಂದ ಸುಲಭವಾಗಿ ಪಾರಾಗಬಹುದು ಅನ್ನೋದು ಅಮೆರಿಕ ಸೇನೆಯ ಲೆಕ್ಕಾಚಾರ. ಇನ್ನು ಈ ಒಂದು HQ ಸೀರೀಸ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಕೋರ್ ಟೆಕ್ನಾಲಜಿಯನ್ನು ಅಮೆರಿಕ ದೇಶ ಯಾವ ಬಿಕಾರಿ ದೇಶದಿಂದ ಕದ್ದಿರ್ಬೋದು ಅನ್ನೋದು ನಿಮಗೆಲ್ಲ ಈಗಾಗಲೇ ಅರ್ಥ ಆಗಿದ್ರೆ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಒಂದು ಕಡೆ ಅಮೆರಿಕ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ವಿರುದ್ಧ ಕೆಲಸ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ತನ್ನದೇ ದೇಶದ ಒಂದೊಂದೇ F-35 ವಿಮಾನಗಳು ಈಗ ಮತ್ತೆ ಅಲ್ಲಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗೋದಕ್ಕೆ ಶುರು ಮಾಡಿವೆ. ಹೌದು, ಕೆಲ ದಿನಗಳ ಹಿಂದಷ್ಟೇ UKಯ F-35 ಫೈಟರ್ ಜೆಟ್ ಒಂದು ನಮ್ಮ ಭಾರತದ ಕೇರಳದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಸುಮಾರು 50 ದಿನಗಳ ಕಾಲ ಅದನ್ನು ಸರಿ ಮಾಡೋಕ್ಕಾಗದೆ ಇಂಜಿನಿಯರ್ಗಳೆಲ್ಲ ಹರಸಾಹಸ ಪಟ್ಟಿದ್ದು ನಿಮಗೆಲ್ಲ ಈಗಾಗಲೇ ಗೊತ್ತೇ ಇರ್ಬೋದು. ಈಗ ಅದೇ ಬ್ರಿಟಿಷ್ ಏರ್ಫೋರ್ಸ್ನ ಮತ್ತೊಂದು F-35 ವಿಮಾನ ಈಗ ಜಪಾನಿನ ಏರ್ಪೋರ್ಟ್ ಒಂದರಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗನ್ನು ಮಾಡಿದೆ. ಹೌದು ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ಜಪಾನ್ ಸಾಗರದ ಬಳಿ ಅಭ್ಯಾಸ ನಡೆಸ್ತಾ ಇದ್ದ ರಾಯಲ್ ಏರ್ಫೋರ್ಸ್ನ ಮತ್ತೊಂದು F-35 ವಿಮಾನ ಹಾರಾಟದ ಮಧ್ಯೆ ಕಾಣಿಸಿಕೊಂಡ ತಾಂತ್ರಿಕ ದೋಷಗಳಿಂದಾಗಿ ಪೈಲಟ್ ಜಪಾನಿನ ಕಾಕೋಜಿಮಾ ಏರ್ಪೋರ್ಟಿನ ಏರ್ ಕಂಟ್ರೋಲರ್ಗೆ ಎಮರ್ಜೆನ್ಸಿ ಕರೆ ಮಾಡಿ ಲ್ಯಾಂಡಿಂಗನ್ನು ಮಾಡಲು ಅನುಮತಿಯನ್ನು ಕೇಳಿದ್ದಾರೆ. ಹೇಗೋ ಕಷ್ಟಪಟ್ಟು ಸುರಕ್ಷಿತವಾಗಿ ಲ್ಯಾಂಡ್ ಕೂಡ ಮಾಡಿಸಿದ್ದಾರೆ. ಆ F-35 ವಿಮಾನ ಎಮರ್ಜೆನ್ಸಿ ಲ್ಯಾಂಡ್ ಆಗಿದ್ದು ಜಪಾನ್ನಲ್ಲಿ ಆಗಿದ್ರೂ ಕೂಡ ತಾಪಮಾನ ಮಾತ್ರ ಅಮೆರಿಕದಲ್ಲಿ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಮೊದಲೇ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಗಳಿಂದ ಕ್ಯಾನ್ಸಲ್ ಆಗಿರುವ ಸಾಲು F-35ಗಳ ಆರ್ಡರ್ನಿಂದ ಕಂಗೆಟ್ಟಿರುವ ಅಮೆರಿಕದ ಡಿಫೆನ್ಸ್ ಕಂಪನಿಗಳ ಮೇಲೆ ಈಗ F-35 ಖರೀದಿ ಮಾಡಿರುವ ದೇಶಗಳು ಅದರ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿವೆ. ಈ ಟ್ರಂಪ್ ಮಹಾಶಯ ಜಗತ್ತಿನ ಮೇಲೆ ಒಂದು ಕಡೆಯಿಂದ ಒತ್ತಡ ಹಾಕೋದಕ್ಕೆ ನೋಡ್ತಾ ಇದ್ರೆ, ಜಗತ್ತಿನ ಹಲವಾರು ದೇಶಗಳಿಂದ ಅಮೆರಿಕದ ಮೇಲೆ 10 ಕಡೆಗಳಿಂದ ಒಂದೇ ಸಲಕ್ಕೆ ಒತ್ತಡ ಬೀಳ್ತಾ ಇರೋದು ಮಾತ್ರ ಸತ್ಯ. ಇನ್ನೊಂದು ಕಡೆ ಈ ಟ್ಯಾರಿಫ್ನ ಹೊರಗೆ ಬೇಸತ್ತು ಹೋಗಿರುವ ಅಮೆರಿಕದ ಜನತೆ ಕೂಡ ಈಗ ಡೊನಾಲ್ಡ್ ಟ್ರಂಪ್ ಅವರ ಮೇಲೆಯೇ ತಿರುಗು ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಈ ಬಗ್ಗೆ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳ್ತೀನಿ.
ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ಕಳ್ಳನ ಮನೆಗೆ ಕನ್ನ ಹಾಕಿದ ಅಮೆರಿಕದ ಏಜೆಂಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.